ರಾಜು ಬೋಳಶೆಟ್ಟಿ ಹತ್ಯೆ ಹಿಂದಿದೆ ರೋಚಕ ಕಥೆ. ರಾಜು ಹತ್ಯೆಗೆ ಅಕ್ರಮ ಸಂಬಂಧವೇ ಕಾರಣ. ಪೆಟ್ರೋಲ್ ಸುರಿದು ಕಾರು ಸಮೇತ ಶವ ಸುಟ್ಟು ಹಾಕಿದ್ದ ಧುರುಳರು. ಹೌದು, ಮೊನ್ನೆಯಷ್ಟೇ ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ಬಳಿಯ ನಿರ್ಜನ ಪ್ರದೇಶದಲ್ಲಿ ಕಾರೊಂದರಲ್ಲಿ ಶವವನ್ನ ಸುಟ್ಟು ಹಾಕಲಾಗಿತ್ತು. ಆ ಶವ ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ರಾಜು ಬೋಳಶೆಟ್ಟಿ ಅವರದ್ದಾಗಿತ್ತು. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಬೈಲಹೊಂಗಲ ತಾಲೂಕಿನಿಂದ ಶವವನ್ನ ತಂದು ಇಲ್ಲಿ ಯಾಕೆ ಸುಟ್ಟು ಹಾಕಿದ್ರು, ಯಾರು ಸುಟ್ಟು ಹಾಕಿದವರು ಎಂಬ ಪ್ರಶ್ನೆಗೆ ಈಗ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಕೇವಲ 12 ಗಂಟೆಗಳಲ್ಲೇ ಉತ್ತರ ಕೊಟ್ಟಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿಯ ಹೆಸರು ರಾಜು ಬೋಳಶೆಟ್ಟಿ ಅಂತ. ಈತ ಬೈಲಹೊಂಗಲದ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಪುತ್ರ. ಆಸ್ತಿ, ಹಣ ಹಾಗೂ ಸೌಂದರ್ಯ ಎಲ್ಲವನ್ನೂ ಹೊಂದಿದ್ದ ಈ ವ್ಯಕ್ತಿ ಪರಸ್ತ್ರೀಯ ಪರಸಂಗ ಬೆಳೆಸಿ ಬಿಟ್ಟಿದ್ದ. ಇದೇ ಈ ವ್ಯಕ್ತಿಯ ಭೀಕರ ಕೊಲೆಗೆ ಕಾರಣವಾಗಿದೆ. ಈ ಫೋಟೋದಲ್ಲಿ ನೀವು ನೋಡ್ತಾ ಇರುವ ಮಹಿಳೆಯ ಹೆಸರು ಮುನೀರಾ ದಿಲ್ಲು ನಾಯ್ಕ ಅಂತ. ರಾಜು ಮನಸ್ಸು ತಿದ್ದು ಈಕೆಗೆ ಎಂಬುದು ವಿಚಿತ್ರ. ಈ ಮುನೀರಾ ಜೊತೆ ಕಳೆದ 2 ವರ್ಷಗಳಿಂದ ರಾಜು ಅಕ್ರಮ ಸಂಬಂಧ ಹೊಂದಿದ್ದ. ಈಕೆಯೊಂದಿಗೆ ಹಣದ ವ್ಯವಹಾರ ಕೂಡ ಇಟ್ಟುಕೊಂಡಿದ್ದ. ಮುನೀರಾ ತನ್ನ ಮಗನೊಂದಿಗೆ ಬೈಲಹೊಂಗಲ ತಾಲೂಕಿನ ಬಿದರಗಡ್ಡಿ ಗ್ರಾಮದಲ್ಲಿ ವಾಸವಾಗಿದ್ದಳು. ಅದೇ ಗ್ರಾಮದ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿಯೂ ಕೆಲಸ ಮಾಡ್ತಾ ಇದ್ದಳು. ರಾಜುವಿನ ಜೊತೆಗೆ ಮೃತ್ಯುಂಜಯ ಎಂಬಾತನೊಂದಿಗೂ ಈ ಮುನೀರಾ ಮತ್ತೊಂದು ಸಂಬಂಧ ಇಟ್ಟುಕೊಂಡಿದ್ದಳು. ಮುನೀರಾ ಜೊತೆ ರಾಜು ಸಂಬಂಧ ಇಟ್ಟುಕೊಂಡಿದ್ದು ಮೃತ್ಯುಂಜಯನಿಗೆ ಇಷ್ಟ ಇರಲಿಲ್ಲ ಎಂಬುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಕಳೆದ ಮಾರ್ಚ್ 23ರಂದು ಮುನೀರಾಳನ್ನ ರಾಜು ಉಡಿಕೇರಿಯ ತನ್ನ ಹೊಲಕ್ಕೆ ಕರೆದುಕೊಂಡು ಹೋಗಿದ್ದ. ಆಗ ಅವರಿಬ್ಬರ ಮಧ್ಯೆ ಜಗಳ ಕೂಡ ನಡೆದಿತ್ತು. ಮುನೀರಾ ಅಲ್ಲೇ ನಿಂತು ಮೃತ್ಯುಂಜಯನಿಗೆ ಕರೆ ಮಾಡಿ ಹೇಳಿದ್ದಾಳೆ. ಆಗ ಮೃತ್ಯುಂಜಯ ಕಂಬಾರ್ ಮುನೀರಾ ಮಗನೊಂದಿಗೆ ಆ ಹೊಲಕ್ಕೆ ಹೋಗಿ ಚಾಕು ಹಾಗೂ ಸಲಾಕೆಯಿಂದ ರಾಜುನನ್ನ ಕೊಲೆ ಮಾಡಿದ್ದಾರೆ. ಬಳಿಕ ಬಸವರಾಜ ಪೂಜೇರಿ ಎಂಬಾತನ ಸಹಾಯ ಪಡೆದು ಈ 4 ಜನ ಆ ಶವವನ್ನ ರಾಜು ಅವರ ಕಾರ್ನಲ್ಲೇ ಹಾಕಿಕೊಂಡು ಬಂದಿದ್ದಾರೆ. ಈ ಘಟನೆ ಹೆಂಗೆ ಆಗಿದೆ ಅಂದರೆ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8:30 ಈ ಮರ್ಡರ್ ಆಗುತ್ತೆ. ಮರ್ಡರ್ ಆದಮೇಲೆ ಮರ್ಡರ್ ಮಾಡೋಕ್ಕೆ ಕೃತ್ಯದಲ್ಲಿ ಭಾಗವಹಿಸ್ತಾರೆ ಮುನೀರಾ ಮತ್ತು ಮೃತ್ಯುಂಜಯ್ ಮತ್ತು ಇನ್ನೊಬ್ಬರೇ 4ನೇ ಜನ ಅವರು ಮೈನರ್ ಇದ್ದಾರೆ. ಮುನೀರಾ ಮಗ, ಅವರು ಡೀಟೇಲ್ಸ್ ಕೊಡೋಕ್ಕೆ ಆಗಲ್ಲ ನಮಗೆ. ಈ 3 ಜನ ಮೇನ್ಲಿ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಾದ್ಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇನ್ನೊಬ್ಬರ ಫ್ರೆಂಡ್ ಇದ್ದಾರೆ, ಅವರು ಬಸವರಾಜ್ಗೆ ಹೆಲ್ಪ್ ತಗೊಂಡು ಲೇಟ್ ನೈಟ್ ಅರೌಂಡ್ 2 ಗಂಟೆಗೆ 2:30 ಗಂಟೆಗೆ ನಮ್ಮ ರಾಮಾಪುರ, ನಮ್ಮ ಧಾರವಾಡ ಗ್ರಾಮೀಣ ಸ್ಥಳದಲ್ಲಿ ಇವರು ಒಂದು ಕಾರು ವೇಗನಾರು ಮತ್ತು ಇನ್ನೊಂದು ಬೈಕ್, ಆ ಬೈಕ್ ಮೂಲಕ ಬರ್ತಾರೆ. ಮಧ್ಯದಲ್ಲಿ ಇವರು ಒಂದು ನಮ್ಮ ಲಿಮಿಟ್ಸಲ್ಲಿ ಸೇರುವ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಲಿಮಿಟ್ಸಲ್ಲಿ ಸೇರುವ ಪೆಟ್ರೋಲ್ ಪಂಪಿಂದ 5 ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಖರೀದಿ ಮಾಡ್ತಾರೆ. ಅದಾದಮೇಲೆ ಸ್ಪಾಟ್ಗೆ ಬಂದಾದಮೇಲೆ ಇವರು ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಗಾಡಿಗೆ ಬೆಂಕಿ ಸುಟ್ಬಿಡ್ತಾರೆ ಡೀಸೆಲಿಂದ. ತದನಂತರ 4 ಜನ ಒಂದೇ ಬೈಕಿಂದ ವಾಪಸ್ ಹೋಗ್ತಾರೆ. ಬರುವಾಗ ಒಂದು ಬೈಕ್ ಕೂಡ ತೆಗೆದುಕೊಂಡು ಬಂದಿದ್ದ ಇವರು ಮಾರ್ಗ ಮಧ್ಯೆ 10 ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಸಹ ತೆಗೆದುಕೊಂಡು ಬಂದಿದ್ದರು. ಶವವನ್ನ ಹೂತು ಹಾಕಲು ಬಂದಿದ್ದ ಇವರು ಕೊನೆಗೆ ಪ್ಲಾನ್ ಬದಲಾಯಿಸಿ ಕಾರು ಸಮೇತ ಶವ ಸುಟ್ಟು ಹಾಕಿದ್ದಾರೆ. ರಾಮಾಪುರದಲ್ಲಿ ಮೃತ್ಯುಂಜಯನ ಪರಿಚಯಸ್ಥರು ಇದ್ದಿದ್ದರಿಂದ ಆ ಮಾರ್ಗದಲ್ಲಿ ಇವರು ಶವವನ್ನ ತಂದು ಸುಟ್ಟು ಹಾಕಿದ್ದಾರೆ. ಆನಂತರ ವಾಪಸ್ ಹೋಗುವಾಗ 4 ಜನ ಒಂದೇ ಬೈಕ್ನಲ್ಲಿ ತೆರಳಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ, ಮೊಬೈಲ್ ಟವರ್ ಲೊಕೇಶನ್ ಮೂಲಕ ಈ ಹಂತಕರನ್ನ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಕೇವಲ 12 ಗಂಟೆಗಳಲ್ಲಿ ಪತ್ತೆ ಮಾಡಿದ್ದಾರೆ. ತಗೊಂಡು ಬಂದಿದ್ದಾರೆ, ಅದು ಮಣ್ಣಕ್ಕೋಸ್ಕರ ತಗೊಂಡು ಬಂದರು. ಮೇ ಬಿ ಅವ್ರದ್ದು ಈಗ ಪ್ಲ್ಯಾನ್ ಕನ್ಫರ್ಮ್ ಇಲ್ಲ ನಮಗೆ, ಬಟ್ ಅವ್ರಿಗಿನ ಗಡ್ಬಡಿ ಇತ್ತು ಪ್ಲ್ಯಾನಲ್ಲಿ ಹೆಂಗೆ ಡಿಸ್ಪೋಸ್ ಮಾಡಬೇಕು ಬಾಡಿಗೆ. ಸೊ ಕೊನೆಗೆ ಅವರೇ ಬೆಂಕಿ ಸುಟ್ಟಿದ್ದಾರೆ. ಸಲ್ಕಿನಿಂದನೂ ಏನಾದರೂ ಬೇರೆ ಥರ ಡಿಸ್ಪೋಸ್ ಮಾಡೋಕ್ಕೇನೋ ಪ್ಲ್ಯಾನ್ ಇರ್ಬೋದು. ಇನ್ನೂ ಕೆಲವು ಜನ ಸದ್ಯಕ್ಕೆ ನಮ್ಮದು ಇದು 4 ಜನ ಬರ್ತಾ ಇದ್ದಾರೆ ನಮ್ಮದು ಇನ್ಕ್ವೈರಿ ಪ್ರಕಾರ. ಬಟ್ ನಮ್ಮ ಇನ್ಕ್ವೈರಿ ಓಪನ್ ಇರುತ್ತೆ ಯಾವಾಗಲೂ ಚಾರ್ಜ್ ಶೀಟ್ ತನಕ. ನಮಗೆ ಯಾವುದು ಸಾಕ್ಷ್ಯ ಬಂದರೆ ನಾವೇ ಇನ್ನೊಬ್ಬ ಅಂದರೆ ಅವ್ರ ಮೇಲೆ ಕ್ರಮ ತಗೊಂತೀವಿ.
ಕುಟುಂಬದವರು ಮತ್ತೆ ಬೇರೆದವ್ರನ್ನೆಲ್ಲ ಇಲ್ಲ. ಇದರಲ್ಲಿ ಬೇರೆ ಯಾರ ಕುಟುಂಬ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೂ ಇಲ್ಲ. ಇದು ಒಬ್ಬರೇ. ಏನು ಪ್ರೊಫೆಷನ್? ಮುನೀರಾ ಒಂದು ಶಾಲೆಯಲ್ಲಿ, ಅಲ್ಲಿ ಬಿದರಗಟ್ಟಿಯಲ್ಲಿ ಶಾಲೆಯಲ್ಲಿ ಅಡಿಗೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಕೊಡ್ತಾರಲ್ಲ, ಮಿಡ್ ಡೇ. ಹಾಗೆ ಇಲ್ಲ, ರಾಜು ಜೊತೆಗೆ ಬೇರೆ ಸಂಬಂಧ ಇದೆ ಅವ್ರದ್ದು. ಬಟ್ ಮೃತ್ಯುಂಜಯ್ಗೆ ಅಬ್ಜೆಕ್ಷನ್ ಇದೆ ರಾಜು ಮತ್ತು ಮುನೀರ ಸಂಬಂಧಗೆ, ಉಲ್ಟಾ ಇಲ್ಲ. ಅವ್ರ ಜೊತೆಗೆ ಮೃತ್ಯುಂಜಯಕ್ಕೆ ಆಕ್ಷೇಪಣೆ ಇದೆ ಕಿ ನೀವು ಇವ್ರ ಜೊತೆ ಯಾಕೆ ಸಂಬಂಧ ಇಟ್ಕೊಂಡು. ಈಗ ನಮಗೆ ಮಾಹಿತಿ ಬಂದಿದೆ ಅರೌಂಡ್ 2 ವರ್ಷ, ಬಟ್ ಹಳೇನೂ ಇರ್ಬೋದು. ಬಟ್ ನಮಗೆ ಸದ್ಯಕ್ಕೆ 2 ವರ್ಷ ತನಕ ನಮಗೆ ಸ್ವಲ್ಪ ಎವಿಡೆನ್ಸ್ ಇದೆ. ಹಾಂ, 1980s 84 ಅಲ್ಲಿ ಮೋಸ್ಟ್ಲಿ ಭಾಳ ಚೆನ್ನಾಗಿದೆ. ನಮ್ಮ ಸಿಬ್ಬಂದಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಗ್ರೌಂಡಲ್ಲಿ ಕೆಲಸ ಮಾಡಬೇಕು, ಅವರಿಗೆ ಸಲಹೆ ಸೂಚನೆಗಳು ನಿರ್ದೇಶನಗಳು ನಮಗೆ ಕೊಡ್ತೀವಿ. ಬಟ್ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ, ಚುರುಕಾಗಿ ಕೆಲಸ ಮಾಡ್ತಾರೆ. ಈಗ ಕಳೆದ ಇದು ನಮ್ಮದು ಗುಡ್ಲಕ್ ಇದೆ, ಬಟ್ ನಮ್ಮದು ಇದು ಗುಡ್ಲಕ್ ಕಂಟಿನ್ಯೂ ಆಗಲಿ. ಜಾಸ್ತಿ ಬಹುಮಾನ ಆಲ್ರೆಡಿ ನಾನು ಕೊಡ್ತಾ ಇದ್ದೀನಿ, ಪ್ರತಿ ತಿಂಗಳಿಗೆ ಬಹುಮಾನ ಕೊಡ್ತಾ ಇದ್ದೀನಿ. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ. 4 ಮಂದಿ ಅರೆಸ್ಟ್ ಆಗಿದ್ದಾರೆ. ಅಲ್ಲಿ ಒಬ್ಬರೇ ಮೈನರ್ ಇದ್ದಾರೆ, ಅವ್ರದ್ದು ಡೀಟೇಲ್ಸ್ ಕೊಡೋಲ್ಲ. 3 ಜನ ಫೋಟೋಸ್ ಮತ್ತು ಹೆಸರು ಕೊಟ್ಟಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನೀರ, ಮೃತ್ಯುಂಜಯ, ಬಸವರಾಜ ಹಾಗೂ ಮುನೀರ ಮಗನನ್ನ ಪೊಲೀಸರು ಹೆಡೆಮರಿ ಕಟ್ಟಿದ್ದಾರೆ. ಒಟ್ಟಾರೆ ಪರಸ್ತ್ರೀಯ ಪರ ಸಂಘವೇ ರಾಜು ಹತ್ಯೆಗೆ ಕಾರಣ ಎಂಬುದನ್ನು ಪೊಲೀಸರು ಬಯಲಿಗೆಳೆದಿದ್ದಾರೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.